Audio Jungle. Audio Jungle. ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ಮೂಲಂಗಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಬನ್ನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮೂಲಂಗಿ ಇದು ಒಬ್ಬರು ಆಂಟಿ ಊರಿಂದ ತಂದಿದ್ರಂತೆ, ಕೊಟ್ಟಿದ್ರು, ಬೆಳೆದಿರೋದು, ತೊಳೆದಿದ್ದಾರೆ ಅವರು. ನಾನು ಒಂದು ಸಲ ತೊಳೆದಿಟ್ಟಿದ್ದೀನಿ. ನೋಡಿ, ಎಳೆಯದು ಚೆನ್ನಾಗಿದೆ ಮೂಲಂಗಿ. ನೋಡಿ, ಮುರಿದ್ರೂ ಕೂಡ ಬೆಂಡಾಗಿಲ್ಲ, ತುಂಬ ಚೆನ್ನಾಗಿದೆ. ಎಲ್ಲವನ್ನೂ ಕೂಡ ಸಿಪ್ಪೆ ತಕ್ಕೊಳ್ಳೋಣ ಕ್ಲೀನಾಗಿ. ನಾನಿಲ್ಲಿ ಬೆಳಗ್ಗೆ ತಿಂಡಿಗೋಸ್ಕರ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ನನ್ನ ಮಗಳು ತಿಂತಾಳೆ. ಇದು ಮೂಲಂಗಿನ ತುರಿದುಬಿಟ್ಟು ಮಾಡಿ, ನಿಮ್ಮ ಮಕ್ಕಳಿಗೆ, ನಿಮಗೂ ಕೂಡ ಗೊತ್ತಾಗಲ್ಲ ಮೂಲಂಗಿ ಪಲ್ಯ ಅದು ಅಂತ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಈಸಿ. ಒಂದು 5 ನಿಮಿಷದಲ್ಲೇ ಮಾಡ್ಬೋದು ಇದು ಮೂಲಂಗಿ. ತುಂಬಾ ಕಷ್ಟವೂ ಇಲ್ಲ, ಏನಿಲ್ಲ. ಗ್ಯಾಸ್ಟ್ರಿಕ್ಕಿಗೆಲ್ಲ ತುಂಬ ತಿಂತಾರೆ ಹಸಿದು. ನನಗೆ ಹಸಿದು ತಿಂದರೆ ಆಗೋಲ್ಲ, ಹೊಟ್ಟೆ ಊದ್ಕೊಳ್ಳೋ ಥರ ಆಗುತ್ತೆ. ಈ ಥರ ಪಲ್ಯ ಮಾಡಿದ್ರೆ ತಿಂತೀನಿ, ತುಂಬ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗೂ ಇರುತ್ತೆ ಮತ್ತು ತಿನ್ನೋದಕ್ಕೂ ಇಷ್ಟ ಆಗುತ್ತೆ. ಮೂಲಂಗಿ ಪಲ್ಯ ಅಂತ ಗೊತ್ತೇ ಆಗೋಲ್ಲ. ನೋಡಿ, ಎಲ್ಲ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದು ಇದನ್ನು ನಾನು ಗಿಡಕ್ಕೆ ಹಾಕ್ತೀನಿ, ಬಿಸಾಕಲ್ಲ. ಯಾವುದೇ ತರಕಾರಿ ಸಿಪ್ಪೆನೆಲ್ಲ ಗಿಡಕ್ಕೆ ಹಾಕ್ತೀನಿ. ನೋಡಿ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಇಲ್ಲಿ ಸ್ವಲ್ಪ ನೋಡಿ ಕರ್ಬೇವಿನ ಸೊಪ್ಪು, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ. ಇದೆಲ್ಲ ಒಗ್ಗರಣೆಗೆ. ಒಂದೇ ಒಂದು ಮೆಣಸಿಕಾಯಿ ತಗೊಂಡಿದ್ದೀನಿ. ಮೂಲಂಗಿ ಯಾಕೆ ಅಂದರೆ ಖಾರ ಇರುತ್ತೆ ಮೂಲಂಗಿಲಿ, ಖಾರ ಉಪ್ಪು ಎರಡೂ ಇರುತ್ತೆ. ಉಪ್ಪು ಖಾರ ಎರಡನ್ನೂ ಕಡಿಮೆ ಹಾಕಬೇಕು ಮೂಲಂಗಿ ಸಾರಿಗೆ. ನೋಡಿ, ಇಲ್ಲಾಂದರೆ ಉಪ್ಪಾದರೂ ತಿನ್ನೋಕ್ಕಾಗಲ್ಲ ಮೂಲಂಗಿ ಸಾರು. ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ನಾನು ತುರಿತೀನಿ. ಇಲ್ಲಿ ತುರಿಯೋದ್ರಲ್ಲಿ ತುರಿದ್ರೇ ಚೆನ್ನಾಗಿರೋದು ಇದು ಪಲ್ಯ. ತುರಿದ್ಬಿಟ್ಟು ಮಾಡಿ ನೀವು, ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗೂ ಕೂಡ ಹಾಕಿ ಮಾಡ್ಬೋದು. ನೋಡಿ, ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆ, ಒಳ್ಳೆ ವೈಟಾಗಿದೆ ಮೂಲಂಗಿ. ಇದಕ್ಕೆ ನಾನು ಒಂದು ಟೊಮೊಟೊನೂ ಕೂಡ ಹಾಕ್ತೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಬೇಕಾದರೆ ಹಾಕಿ, ಇಲ್ಲಾಂದರೆ ಕಾಯಿ ತುರಿ ಹಾಕ್ತಾರೆ ಕೆಲವೊಬ್ಬರು. ಟೊಮೊಟೊ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ನಾನು ಟೊಮೊಟೊ ಹಾಕ್ತೀನಿ. ಎಲ್ಲವೂ ತುರಿದಿಟ್ಕೊಳ್ಳೋಣ. ತುರಿದ್ಮೇಲೆ ಇಲ್ಲಿ ನಾನು ಬಾಣಲಿ ಇಟ್ಟಿದ್ದೀನಿ ಬಿಸಿಗೆ. ಟೈಮ್ ಬೇರೆ ಆಗಿದೆ ಬೆಳಗ್ಗೆ. ನೋಡಿ, ಈ ಥರ ಎಲ್ಲ ತುರ್ಕೊಳ್ಳೋಣ. ಎಲ್ಲ ತುರಿದ್ಬಿಟ್ಟು ನೋಡಿ, ಎಲ್ಲ ತುರಿದಾಯಿತು. ಎಲ್ಲನೂ ಇದರಲ್ಲಿ ನೀರು ಜಾಸ್ತಿ ಇಲ್ಲ, ಇದು ದಪ್ಪ ಇರುತ್ತೆ. ನೋಡಿ, ಅದರಲ್ಲಿ ಬರೀ ನೀರಂಗಿರುತ್ತೆ. ಇದೊಳ್ಳೆ ಚೆನ್ನಾಗಿದೆ, ನೀರು ಥರನೇ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಕೈಯಲ್ಲಿ ಮುಟ್ಟಿದ್ರು. ಒಂದು ಬಟ್ಲಿಗೆ ಎತ್ತಿಟ್ಕೊತೀನಿ. ಇದು ಸ್ವಲ್ಪನೇ ಆಗೋದು. ನಾನಿಲ್ಲಿ ಒಂದು 3 ರೊಟ್ಟಿ ಹಾಕ್ತೀನಿ ಅಷ್ಟೇ. ನನ್ನ ಮಗಳಿಗೆ ಒಂದು, ನನಗೆ 2. ಒಂದು ಸ್ವಲ್ಪ ಹಿಟ್ಟನ್ನು ಇದು ಮಾಡ್ಕೊಂಡು, ಯಾವಾಗಲೂ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿರ್ತೀನಿ. ನೋಡಿ, ಯಾವಾಗಲೂ ಕೂಡ ಅಕ್ಕಿ ರೊಟ್ಟಿ ಮಾಡ್ತಾಯಿರ್ತೀನಿ. ನೋಡಿ, ಎಣ್ಣೆ ಕಾಯ್ದಿದೆ. ಇದಕ್ಕೆ ನಾನು ಸಾಸಿವೆ ಹಾಕ್ತೀನಿ. ಸಾಸಿವೆ ಚಟಪಟ ಅಂದಮೇಲೆ ನೀವು ಇದು ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಒಂಥರ ಹಸಿಯಾಗಿ ಸಿಗುತ್ತೆ ಸಾಸಿವೆ, ಅದಕ್ಕೋಸ್ಕರ ಚಟಪಟ ಅಂದಮೇಲೆ ನೀವು ಯಾವಾಗಲೂ ಕೂಡ ಬೇರೆ ಪದಾರ್ಥ ಹಾಕಬೇಕು. ಇದಕ್ಕೆ ನಾನು ಇವಾಗ ನೋಡಿ, ಅದು ಚಟಪಟ ಅಂತ ಸಿಡಿತೈತೆ. ಕಡಲೆಬೇಳೆ ಹಾಕ್ತೀನಿ. ಕಡಲೆಬೇಳೆ ಸ್ವಲ್ಪ ಎಣ್ಣೆಯಲ್ಲಿ ಬೇಯಲಿ ಚೆನ್ನಾಗಿ. ಕಡಲೆಬೇಳೆ ಮಧ್ಯ ಸಿಗುವಾಗ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ. ನೀವು ಬೇಕಂದರೆ ಉದ್ದಿನಬೇಳೆನೂ ಕೂಡ ಹಾಕ್ಕೋಬೋದು. ನಂಗೆ ಉದ್ದಿನಬೇಳೆ ಅಲ್ಲಿಗೆಲ್ಲ ಒಗಿಸಿಗೆ ಕೇಳುತ್ತೆ, ಅದಕ್ಕೋಸ್ಕರ ನಾನು ಉದ್ದಿನಬೇಳೆ ಹಾಕಲ್ಲ, ಬರೀ ಕಡಲೆಬೇಳೆ ಹಾಕ್ತೀನಿ. ಈ ಕಡಲೆಬೇಳೆ ಮಧ್ಯೆ ಸಿಗುವಾಗ ರೊಟ್ಟಿ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೊಂಚೂರು ಉಪ್ಪು ಹಾಕ್ತೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ಇದಕ್ಕೆ ಹಾಕಿ ಫುಲ್ಲು ಎಲ್ಲ ಫ್ರೈ ಆಗಲಿ ಚೆನ್ನಾಗಿ ಸ್ವಲ್ಪ. ನೋಡಿ, ಎಲ್ಲ ಆಗಿದೆ. ಇವಾಗ ಮೂಲಂಗಿ ಹಾಕೋಣ. ನಾನು ಇದರಲ್ಲಿ ಯಾವುದೇ ನೀರು ಹಿಂಡಿಲ್ಲ, ನೀರಿಲ್ಲ ಅದರಲ್ಲಿ ಜಾಸ್ತಿ. ಎಲ್ಲನೂ ಹಂಗೆ ಡೈರೆಕ್ಟಾಗಿ ಹಾಕ್ತೀನಿ. ಇದಕ್ಕೆ ಯಾವುದೇ ನೀರು ಹಾಕೋದು ಬೇಡ, ನೀರು ಏನೂ ಹಾಕೋದು ಬೇಡ. ಹಾಗೇ ನಾವು ಡೈರೆಕ್ಟಾಗಿ ಮೂಲಂಗಿಲೇ ನೀರು ಇರುತ್ತಲ್ಲ ಅದರಲ್ಲೇ ಬೇಯುತ್ತೆ. ನೀವು ಯಾವುದೇ ನೀರನ್ನು ಹಾಕೋಕ್ಕೆ ಹೋಗಬೇಡಿ ಮೂಲಂಗಿ ಪಲ್ಯ ಮಾಡುವಾಗ. ಯಾವಾಗಲೂ ಮೂಲಂಗಿ ತಿಂದೇ ಇದ್ದರೂ ಕೂಡ ತಿಂತೀರಾ, ತುಂಬಾ ಚೆನ್ನಾಗಿರುತ್ತೆ. ಒಂದು 5 ನಿಮಿಷದಲ್ಲೇ ಇದು ಆಗುತ್ತೆ, ತುಂಬ ಹೊತ್ತು ಟೈಮು ಹಿಡಿಯಲ್ಲ. ಹಂಗೇನೂ ಕೂಡ ತಿನ್ಬೋದು ಈ ಪಲ್ಯನ. ನೋಡಿ, ಇದಕ್ಕೆ ಬೇರೆ ಏನು ಹಾಕಿಲ್ಲ, ಇಷ್ಟೇ ಸ್ವಲ್ಪ ಪದಾರ್ಥದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಈ ಥರ ಮೂಲಂಗಿ ತಂದು. ಈ ಕಡೆ ಹಿಟ್ಟು ಕೂಡ ರೆಡಿ ಆಯಿತು ನೋಡಿ ರೊಟ್ಟಿಗೆ. ರೊಟ್ಟಿಯ ಹಿಟ್ಟು ಟೈಮ್ ಆಯಿತು. ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ, ಅವಳು ಬರೋ ಅಷ್ಟರೊಳಗೆ ನಾನು ಈ ಎರಡೂನ ಬೇಗ ರೆಡಿ ಮಾಡಿ ಇಟ್ಟಿರ್ತೀನಿ. ಟೈಮ್ ಆದರೆ ಅಲ್ಲಿ ಕೂಡ ಒಂದು 5 ನಿಮಿಷ ಲೇಟ್ ಆದರೂ ಕೂಡ ಬೈತಾರೆ ಅಂತ ಇದು ಮಾಡ್ತಾಳೆ ಸ್ಕೂಲಿಗೆ. ನೋಡಿ, ರೊಟ್ಟಿ ಹಿಟ್ಟು ಕೂಡ ಆರಿತ್ತು, ಪಲ್ಯನೂ ಕೂಡ ರೆಡಿ ಆಯಿತು. ರೊಟ್ಟಿ ಹಾಕಿದ್ರೆ ಆಯಿತು. ನಾನು ಯಾವಾಗಲೂ ರೊಟ್ಟಿ ತೋರಿಸ್ತಾನೆ ಇರ್ತೀನಿ, ನಿಮಗೂ ನೋಡಿ ಬೇಜಾರಾಗಿರುತ್ತೆ. ಅದಕ್ಕೋಸ್ಕರ ರೊಟ್ಟಿದ ಬಗ್ಗೆ ಏನು ಹೇಳಲ್ಲ ನಾನು. ರೊಟ್ಟಿ ಎಲ್ಲರೂ ಕೂಡ ಮಾಡ್ತೀರಾ, ತಿಂತಾ ಇರ್ತೀರ. ಮೊನ್ನೆನೂ ಕೂಡ ಮಸಾಲೆ ರೊಟ್ಟಿ ತೋರಿಸಿದ್ದೆ. ನಾನು ಬೆಳಗ್ಗೆ ಎದ್ದರೆ ಜಾಸ್ತಿ ತಿಂಡಿ ಮಾಡೋದೇ ಇದು. ನಮ್ಮ ಯಜಮಾನರು ಕೂಡ ಡೈಲಿ ಬೈತಾ ಇರ್ತಾರೆ,
ನಿನಗೆ ರೊಟ್ಟಿ ಬೇಜಾರನೇ ಆಗಲ್ವಾ ಅಂತ. ನಮ್ಮೂರ ಕಡೆ ಡೈಲಿ ರೊಟ್ಟಿ ತಿಂದರೆ ನಮಗೆ ಬೇಜಾರನೇ ಆಗಲ್ಲ. ಅಕ್ಕಿ ರೊಟ್ಟಿ, ನಮಗೆ ಜೋಳದ ರೊಟ್ಟಿ ಎಲ್ಲ ಮಾಡೋಕ್ಕೆ ಬರಲ್ಲ. ಅಕ್ಕಿ ರೊಟ್ಟಿ ಜಾಸ್ತಿ ಡೈಲಿ ಇದ್ದೇ ಇರುತ್ತೆ ನಮ್ಮೂರ ಕಡೆ. ಯಾವುದೇ ತಿಂಡಿ ಇಲ್ಲ ಅಂದರೂ ರೊಟ್ಟಿ ಮಾಡ್ತಾರೆ. ನೋಡಿ ಹಂಚು ಕಾಯ್ದಿದೆ, ನಾನು ರೊಟ್ಟಿ ಹಾಕ್ತೀನಿ. ಟೈಮ್ ಕೂಡ ಆಗಿದೆ. ರೊಟ್ಟಿ ಬೇಗ ಆಗುತ್ತೆ. ರಾತ್ರಿಗೆ ಸಾಂಬಾರಿತ್ತು, ಚಿಕನ್ ಸಾಂಬಾರು, ಆದರೂ ಕೂಡ ನಾನು ಪಲ್ಯ ಮಾಡಿದೆ. ಇದು ಮೂಲಂಗಿ ಬೆಂಡಾಗ್ತವೆ ಅಂತೇಳಿ. ನೋಡಿ ರೊಟ್ಟಿನೂ ಕೂಡ ರೆಡಿ ಆಯಿತು, ಪಲ್ಯನೂ ರೆಡಿಯಾಗಿದೆ. ಈಗ ನಾನು ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ಇದು ನೋಡಿಬಿಟ್ಟು ಇದನ್ನು ನನ್ನ ಮಗಳಿಗೆ ತಿನ್ನಿಸ್ತೀನಿ. ಇನ್ನು ರೊಟ್ಟಿ ಹಾಕಿಲ್ಲ, ಇನ್ನೂ ರೊಟ್ಟಿ ಹಾಕೋದೈತಿ ಇನ್ನೂ 2. ಒಂದು ಗ್ಯಾಸ್ ಮೇಲೆ ಹಾಕಿದ್ದೀನಿ. ಇದನ್ನು ಟೇಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ. ತಿಂದ್ಬಿಟ್ಟು ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ. ಮೂಲಂಗಿ ಪಲ್ಯ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸ್ಮೆಲ್ಲು ಹೊಡೆಯಲ್ಲ, ಏನಿಲ್ಲ. ಮುಂಚೆ ಮೂಲಂಗಿ ಸ್ಮೆಲ್ ಹೊಡೆಯೋದು, ಇವಾಗ ಸ್ಮೆಲ್ಲೇ ಇಲ್ಲ ನೋಡಿ. ತುಂಬ ಚೆನ್ನಾಗಿದೆ ತಿನ್ನೋದಕ್ಕಂತೂ. ನೀವು ಒಂದು ಸತಿ ಮನೆಯಲ್ಲಿ ಮೂಲಂಗಿ ತಂದರೆ ಈ ಥರ ಪಲ್ಯ ಮಾಡಿ, ಈ ಥರನೇ ಮಾಡಿ ಮೊಸರು ಹಾಕಿನೂ ಕೂಡ ತಿಂತಾರೆ ಹಸಿದು. ನೋಡಿ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ, ಇಲ್ಲಿ ಇನ್ನೊಂದು ರೊಟ್ಟಿ ಬೇಯಕ್ಕಿಟ್ಟಿದ್ದೀನಿ. ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.